ಏನು ಉದ್ಧಾರ ಮಾಡಕ್ ಹೋಗಿ ಜೈಲ್ಗೆ ಹೋಗಿದ್ರು ನೋಡಿ, ಅದಕ್ಕೆ ಬಿಡ್ಸ್ಕೊಂಬರಕ್ ಹೋಗ್ಬೇಕಿತ್ತಂತೆ. ಮಾಡಿರೋದ್ ನೋಡೋರ್ ಹಲ್ಕ ಕೆಲ್ಸ. ಇಲ್ಲಿ ಬಂದ್ಬಿಟ್ಟು ಮಗನ್ ಮೇಲೆ ಜೋರ್ ಮಾಡ್ತಾರೆ. ಏನಾದ್ರೂ ಮಾಡ್ಕೊಂಡ್ ಸಾಯ್ಲಿ ತೆಗಿ. ತನ ತನ ನನ ತನ 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 ಡು 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 ಡು. ರೀ, ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯೇನ್ರಿ? ನಿಮ್ಮ ಅಪ್ಪ ಅಲ್ಲಿ ಹೊರಗಡೆ ಬಾಯಿಗೆ ಬಂದಂಗ್ ಬೈದ್ ಕಳ್ಸಿದಾರೆ, ಇಲ್ಲಿ ಬಂದು ಮ್ಯೂಸಿಕ್ ಹಾಡ್ಕೊಂಡ್ ಬರ್ತಾ ಇದೀರಾ. ಯಾಕೇನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೂಲಾಗಿರ್ಬೇಕು. ನಗ್ನಗ್ತಾ ಇದ್ರೆ ಐಸ್ ಜಾಸ್ತಿ ಆಗುತ್ತಂತೆ, ಹಾಗೆ ಸ್ಕಿನ್ ಅಲ್ಲಿ ಗ್ಲೋ ಕೂಡ ಬರುತ್ತಂತೆ. ನೋಡು, ನನ್ಗಂತೂ ಈಗ್ಲೇನೇನೆ ಚಿಕ್ಕ ವಯಸ್ಸಿಗೆ ಏಜ್ ಆಗಿರೋ ತರ ಕಾಣಕ್ ಇಷ್ಟ ಇಲ್ಲಪ್ಪ. ಅದಕ್ಕೆ ಏನಾದ್ರೂ ನಾನು ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ಮುಚ್ಚೆ ಬಾಯಿ ಸಾಕು. ಏನಪ್ಪ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೇನೆ. ಅಲ್ಲ, ನಿಮ್ಮ ಅಪ್ಪನ ಹತ್ರ ಧೈರ್ಯವಾಗಿ ಮಾತಾಡ್ಬೇಕು ತಾನೆ. ಅಲ್ಲಪ್ಪ, ಯಾವ ಕೆಲ್ಸಕ್ಕೆ ಹೋಗಿ ನೀನು ಜೈಲ್ಗೆ ಹೋಗಿದ್ದೆ, ನೀನ್ ಮಾಡಿರೋ ಕೆಲ್ಸ ಸರಿನಾ ಅಂತ ಜೋರ್ ಮಾಡಿ ಕೇಳ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಅಪ್ಪೆ ಆಶೀರ್ವಾದ ಮಾಡಿ ಅಂತ ಕಾಲಕ್ ಬಿಡಕ್ ಹೋಗಿದ್ದೀರಲ್ಲ. ಓ, ಇದೆ. ಇಲ್ಲೊಂದು ಖಂಡಿತ ಒಂದು ಸಮಸ್ಯೆ ಇದ್ದೇ ಇದೆ. ಏನ್ರಿ ಅದು ಸಮಸ್ಯೆ? ನೀನೇ ಒಂದು ಸಮಸ್ಯೆ. ಇರು, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಏನವರು ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ಲ ಇವ್ರಿಗೆ. ನಾನು ಹೇಳ್ತಿರೋದೇನು, ಇವ್ರು ಮಾಡಿದ್ದೇನು. ತಡಿ ಬರ್ಲಿ, ಇವ್ರಿಗೆ ಮಾಡ್ತೀನಿ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು, ಇನ್ನೊಂದು ಈ ಮಂಚ ನಮದಾಗಿದೆ. ರೀ, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಯಾಕೇನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತಂತದ್ದು? ಈಗ ನೋಡು, ಅಪ್ಪ ಅಮ್ಮ ಬಂದಾಯ್ತು, ನೀನೇನ್ ಹೇಳಿದ್ದೆ? ನೋಡಿ, ಅವ್ರನ್ನ ಬಿಡ್ಸ್ಕೊಂಡ್ ಬರ್ಬೇಡಿ ಅಂತ ಹೇಳಿದ್ದೆ. ಆಯ್ತಲ್ಲ, ಈಗ ಏನು ತೊಂದ್ರೆ ಇಲ್ಲ, ಸುಮ್ಮನೆ ಇರು. ರೀ, ಅದಲ್ಲ ರೀ, ಈಗ ಅವ್ರು ಬಂದಿದ್ದಾಯ್ತು, ಎಲ್ಲ ಆಗೋಯ್ತು. ಏನ್ ಗೊತ್ತಾ, ನಿಮ್ಮಮ್ಮ ಬಂದಾಗಿಂದ ನನ್ನ ಕೈ ಮನೆ ಕೆಲಸ ಎಲ್ಲ ಮಾಡಿಸ್ಬಿಟ್ರು. ಬೆಳಿಗ್ಗೆಯಿಂದ ಅದು ಇದು ಅನ್ಕೊ ಹೇಳ್ಕೊಂಡು ಆ ಮೂಲೆ ಮುರುಕ್ನ ಎಲ್ಲಾನು ತೆಗ್ಸಿದ್ರು ರೀ. ಅಲ್ಲ, ನನ್ನ ಒಬ್ಳಿಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಯಾಕೆ? ಕೆಲಸದವ್ರಿದ್ರಲ್ಲ. ಹಾ, ಇದ್ರು ಕೆಲಸದವ್ರು. ಆದ್ರೆ ನಿಮ್ಮಮ್ಮ ಎಲ್ಲಾರ್ನೂ ಮನೆಗ್ ಕಳಿಸ್ಬಿಟ್ಟು ನನ್ನ ಒಬ್ಳ ಕೈಲಿ ಎಲ್ಲ ಕೆಲಸ ಮಾಡ್ಸಿದ್ರು. ನನ್ ಏನ್ ಮಾಡಿದ್ರು ತಪ್ಪು, ನನ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ರೀ. ನನ್ಗೆ ಆಗ್ತಾ ಇಲ್ಲ ರೀ. ನೋಡಿ, ನನ್ಗೆ ಈ ಮನೆಯಲ್ಲಿ ಇರಕ್ಕಾಗಲ್ಲ. ನಿಮ್ಮಪ್ಪ ಒಂಥರ ಆಡ್ತಾರೆ, ನಿಮ್ಮಮ್ಮ ಒಂಥರ ಆಡ್ತಾರೆ, ನಿಮ್ ತಂಗಿನೋ ಅವಳೇ ಒಂಥರ ವಿಚಿತ್ರ. ಅಲ್ಲ ಕಣೆ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದ್ಕಿಂತ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ ತಾನೇ. ಈಗ ನಾವು ಮತ್ತೆ ಮನೆಯಿಂದ ಹೊರಗಡೆ ಹೋಗಿ ಅಲ್ಲೊಂದು ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ರೀ, ನಿಮ್ಮನ್ನ ಬಾಡಿಗೆ ಮನೆ ಮಾಡಿ ಅಂತ ಯಾರು ಹೇಳಿದ್ದು? ನಿಮ್ಮ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದೆಯಲ್ಲ, ಅವ್ರಿರೋ ಬಡ್ಡಿ ಸಾಲ ಕೊಟ್ಟು 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 ಬಡ್ಡಿ ಕಿತ್ತು 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 ಗುಡ್ಡೆ ಹಾಕೊಂಡಾರಲ್ಲ, ಅದ್ರಲ್ಲೇ ಒಂದು ಮನೆ ತಗೊಳ್ಳಿ. ನೋಡಿ, ನನ್ಗಂತೂ ಇಲ್ಲಿ ಇರಕ್ಕಾಗ್ತಲ್ಲಪ್ಪ. ಅನು, ಯಾಕನು ಈಗ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ, ದುಡ್ಡು ಕೊಡಿ ಅಂತಂದ್ರೆ ನಮ್ಮ ಅಪ್ಪ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೈಹಿ, ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಹಾಗ ನನ್ಬಿಟ್ಟು ಸಾಯೋವರ್ಗು ನಿಮ್ಮನೆ ಜೀತ ಮಾಡ್ಕೊಂಡಿದ್ದಿಲ್ಲ ನಾನು. ಅನು, ಯಾಕೆ? ಸರಿ ಬಿಡು, ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಯಾಕಮ್ಮ ಈ ತರ ಮಾಡ್ತಾ ಇದೀಯಾ ಅಂತ. ನೋಡಿ, ಇದಂತೂ ಒಳ್ಳೆ ಕೆಲಸ. ನೋಡಿ, ಹೋಗಿ ನಿಮ್ಮ ಅಮ್ಮನ ಹತ್ರ ಹೋಗಿ, ನನ್ ಹೆಂಡತಿ ಈ ತರ ಹೇಳಿದ್ನಮ್ಮ ಅಂತ ಅನ್ನಿ. ಅವರು ನನ್ ಮಗನ್ ತಲೆ ಕೆಡ್ಸ್ ಕಳ್ಸೋಳೆ, ನಮ್ ಮನೆ ಮುರಿತಾಳೆ ಅಂತ ಇನ್ನೊಂದಷ್ಟು ಕೂಗಾಡ್ಲಿ ಅಲ್ವಾ? ನೋಡಿ, ಅದೆಲ್ಲ ಬೇಕಾಗಿಲ್ಲ, ನನ್ ಹೇಳ್ದಷ್ಟು ಮಾಡಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ? ನನ್ಗಂತೂ ಸಾಕಾಗೋಗಿದೆ. ಹೊರಗಡೆಯಿಂದ ಬಂದ್ರೆ ನಿಮ್ಗೆ ಮನೆಯಲ್ಲಿ ಮಲ್ಕೊಳಕ್ಕೂ ಬಿಡಲ್ಲ. ನಿಮ್ ನೆಮ್ಮದಿ ಮಾತ್ರ ನಿಮಗ್ ಮುಖ್ಯ. ಅದೇ ನಾನ್ ಮನೆಯಲ್ಲಿ ಅವ್ರಿವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಜೀತ ಮಾಡ್ತಾ ಬಿದ್ದಿದ್ದೀನಲ್ಲ, ನನ್ ಕಷ್ಟ ಕೇಳಕ್ ಯಾರು ಇಲ್ಲ. ನಾನೊಬ್ಳು ಅನಾಥೆ, ಯಾರು ಗತಿ ಇಲ್ದಿರ ಬಿಕಾರಿ ಅಲ್ವಾ? ನಿಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರನ್ನೂ ಬಿಟ್ಬಿಟ್ಟು ಗಂಡನ್ ಮನೆ ಅಂತ ಬರ್ತೀವಲ್ಲ, ಗಂಡನ್ ಮನೇಲಿ ಸಿಗೋ ಬೆಲೆ ಇದೇನೇನೆ ನಮ್ಗೆ. ಎಲ್ಲ ಮುಗಿಸ್ಕೊಂಡ್ ತವ್ರ ಮನೆಗೆ ಹೋದ್ರೆ ತವ್ರ ಮನೆನೂ ನಮ್ದಲ್ಲ. ನೋಡಮ್ಮ, ನಿನ್ ಮದ್ವೆ ಮಾಡಿದ್ಮೇಲೆ ಕೊಟ್ಟಿಲ್ಲ ಕುಲ್ದಿಂದ ಹೊರಗೆ, ಗಂಡನ ಮನೆನೇ ಎಲ್ಲ ಅಂತ ಹೇಳಿ ಅವ್ರು ಕಳಿಸ್ತಾರೆ. ಇಲ್ಲ, ಗಂಡನ ಮನೆಗೆ ಬಂದ್ರೆ ನಮ್ಮ ಅತ್ತೆ ಮಾವ ಅನ್ನಿಸ್ಕೊಂಡಾರ. ಏನ್ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದೀನಿ? ಇದು ನಿಮ್ಮನೆ ಅಲ್ಲ, ಇದು ನಮ್ಮನೆ ಅಂತಾರೆ. ಅಲ್ಲ, ನಮ್ಗೆ ಎಲ್ಲೈತೆ ಮನೆ ಅಂತ. ಅಯ್ಯೋ ದೇವ್ರೆ, ಸರಿ ಆಯ್ತು, ನೀನ್ ಏನಾದ್ರೂ ಮಾಡ್ಕೊ, ನನ್ಗಂತೂ ನಿದ್ದೆ ಬರ್ತಿದ್ಯಪ್ಪ, ನಾನು ಹೋಗಿ ಮಲ್ಕೋತೀನಿ. ಹೋಗಿ ಮಲ್ಕೊ ಹೋಗಿ. ಇನ್ನೇನ್ ನಮ್ಗೆ ಯಾರು ಇದಾರೆ? ಯಾರು ಇಲ್ಲ. ಕಟ್ಕೊಂಡ್ ಗಂಡನೇ ನಮ್ಮವನಲ್ಲ ಅಂದ್ಮೇಲೆ ಅತ್ತೆ ಮಾವ ನಮ್ಮವ್ರಾಗ್ತಾರ? ಆಗಲ್ಲ ಬಿಡಿ, ಹೋಗಿ ಮಲ್ಕೋಗಿ. ನನ್ಗೇನಾದ್ರೆ ನಿಮ್ಗೇನು?
ಅಯ್ಯೋ, ಏನೇ ನಿಂದು ಮಲ್ಕೊಳ್ಳೋಣ ಅಂತಂದ್ರೆ ಮಲ್ಕೊಳಕ್ಕೂ ಬಿಡಲ್ಲ. ಹೋಗ್ಲಿ, ಏನ್ ಮಾಡೋಣ ಹೇಳು. ಅಮ್ಮನ ಹತ್ರ ಮಾತಾಡ್ತೀನಿ ಅಂದ್ರೆ ಬೇಡ ಅಂತೀಯ. ನನ್ ಕೈ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಹೇಳ್ಬಿಡು, ಇಂಥದ್ ಮಾಡ್ರಿ ಅಂತ ಹೇಳು, ನೋಡೋಣ. ಅದನ್ನ ಇಲ್ವಂತ ಯಾವಾಗಿಂದ ಹೇಳ್ತಿರೋದು? ನಿಮ್ಮ ಅಪ್ಪನ ಹತ್ರ ಹೇಳಿ ದುಡ್ಡಿಸ್ಕೊಂಡು ಮನೆ ಮಾಡಿ. ಯಪ್ಪ ದೇವ್ರೆ, ಹಿಂಗಾದ್ರೂ ಮಾಡಿ ಬಗೆಹರಿಸ್ತೀನಿ. ನೋಡು, ಈಗ ನನ್ಗೆ ನಿದ್ದೆ ಬರ್ತಾ ಇದೆ. ಬೆಳಿಗ್ಗೆ ಎದ್ದು ಆಫೀಸಲ್ಲಿ ತುಂಬಾ ಕೆಲಸ ಇದೆ ಅಮ್ಮ. ಪ್ಲೀಸ್ ನನ್ ಡಿಸ್ಟರ್ಬ್ ಮಾಡ್ಬೇಡ, ನಾನು ಮಲ್ಕೋತೀನಿ. ಓ, ಗೀತಾ ಮಲ್ಕೊಂಡ್ಬಿಟ್ಟಿದ್ದಾಳೆ. ಛೇ, ಏನ್ ಹಿಂಗಾಗೋಯ್ತಲ್ಲ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೀ, ಯಾವಾಗ ಬಂದ್ರಿ? ನಾನಾ ಇವಾಗ ಬಂದೆ ಗೀತಾ, ಇವಾಗ ಒಂದ್ 10 ನಿಮಿಷ ಆಯ್ತು ಬಂದೆ. ನಿದ್ದೆ ಬರ್ತಿರ್ಲಿಲ್ಲ, ಹಂಗೆ ಕುತ್ಕೊಂಡಿದ್ದೆ ಅಷ್ಟೇ. ಇರಿ, ನಾನು ನಿಮ್ಗೆ ಊಟ ಹಾಕೊಂಡ್ಬರ್ತೀನಿ. ಹಾ, ಬೇಡ ಬೇಡ, ನೀನ್ ರೆಸ್ಟ್ ಮಾಡು. ನಂದು ಊಟ ಆಗಿದೆ, ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದೆ. ಅದು ಗೀತಾ, ದೀಪ್ತಿ ಊಟ ಮಾಡಿದ್ಲಾ? ಇಲ್ಲ ರೀ, ದೀಪ್ತಿ ಊಟ ಮಾಡ್ಲಿಲ್ಲ. ನಾನೇ ಒಂದ್ ಸ್ವಲ್ಪ ಬಲವಂತ ಮಾಡಿ ಒಂದ್ ಸ್ವಲ್ಪ ತಿನ್ನಿಸ್ದೆ. ಹೌದಾ? ಸರಿ ಬಿಡು, ಹೋಗ್ಲಿ. ಅಲ್ಲ ರೀ, ನೋಡಿದ್ರೆ ನಾನು 11 ಗಂಟೆ 11:30ವರೆಗೂ ವೇಟ್ ಮಾಡಿದೆ ನಿಮ್ಗೋಸ್ಕರ. ನೀವೆಲ್ಲ ಹೋಗಿದ್ರಿ, ಬರ್ಲೇ ಇಲ್ವಲ್ಲ. ಅಲ್ಲ, ಸ್ವೀಟಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ ಗೀತಾ, ಅದ್ರ ವಿಷಯವಾಗಿ ಹೊರಗಡೆ ಹೋಗಿದ್ದೆ. ನಾನು ಎಲ್ಲಾ ಕಡೆ ಹುಡುಕ್ತೆ ಅಮ್ಮ, ಎಲ್ಲೂ ಏನು ಕ್ಲೂ ಸಿಗ್ಲಿಲ್ಲ. ಈ ಗಿರೀಶ್ ಇದಾನಲ್ಲ, ಅವ್ನ ಮನೆ ಹತ್ರ ಒಂದಿಬ್ರನ್ ಬಿಟ್ಟಿದೀನಿ. ಅವ್ನ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ವಾಚ್ ಮಾಡೋದಕ್ಕೋಸ್ಕರ ಅಂದಿನಿ. ನನ್ ಮಗ ಹೋದಾಗ ಸಿಕ್ಬಿಡ್ತಾನೆ. ಎಂಥ ಕಚಡ ನನ್ ಮಗ ಇರ್ಬೇಕು ಅವನು. ಇಂಥವನು ನನ್ ಎಲ್ಲೂ ನೋಡಿಲ್ಲ ಕಣೆ ಗೀತಾ. ಏನ್ ಮಾಡದ್ರಿ, ಏನು ಮಾಡಕ್ಕಾಗಲ್ಲ ಈಗ. ಪಾಪ ನಮ್ ಸ್ವೀಟಿ ಹೇಗಿದ್ದಾಳೋ ಏನೋ. ರೀ, ದೀಪ್ತಿಗ್ ಸುಮ್ನೆ ಧೈರ್ಯ ಹೇಳ್ತಿದ್ದೀನಿ, ನನಗೆ ಧೈರ್ಯ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ಚಿಕ್ಕ ಮಗು ಹೇಗಿರುತ್ತೆ ಹೊರಗಡೆ. ನಿಜವಾಗ್ಲು ಇಂಥ ನನ್ ಮಕ್ಳನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು ರೀ. ಹಾ, ನನಗೂ ಎಷ್ಟು ಕೋಪ ಬಂದಿದೆ ಅಂತ ಅಂದ್ರೆ, ಅವ್ನ್ ಸಿಕ್ಕಿದ್ರೆ ಕುಚ್ಚಾಕ್ಬಿಡಷ್ಟು ಕೋಪ ಬಂದಿದೆ. ಆದ್ರೆ ಏನ್ ಮಾಡ್ತೀಯಾ, ಏನು ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದೀನಿ. ಅದಕ್ಕೆ ನಾಳೆ ನನ್ನ ಫ್ರೆಂಡ್ ಬರಕ್ ಹೇಳಿದ್ದೀನಿ. ಅದೇ ಇನ್ಸ್ಪೆಕ್ಟರ್ ಅಂತ ಹೇಳಿದ್ನಲ್ಲ, ಅವ್ನಿಗೇನೆ ಅವ್ನ್ ಸಹಾಯ ಪಡ್ಕೊಂಡು ನಾವು ಸ್ವೀಟ್ನ ಬೇಗ ಹುಡುಕ್ಬೋದು. ಹೌದಾ? ನಿಜ? ಹಾ ಹೌದು. ದೀಪ್ತಿಗೂನು ಹೇಳು ಬೆಳಿಗ್ಗೆಗೆ ಅವ್ರ ಹತ್ರ ಮಾತಾಡೋದಿಕ್ಕೆ. ಅವಳು ಏನಪ್ಪಾ, ನನ್ ಗಂಡ ಏನಾದ್ರೂ ಕೆಡುಕು ಮಾಡ್ಬಿಡ್ತಾನೆ, ನನ್ ಮಗಳಿಗೆ ಏನಾದ್ರು ತೊಂದರೆ ಕೊಟ್ಬಿಡ್ತಾನೆ ಅಂತ ತುಂಬಾ ಹೆದರ್ತಾ ಇದ್ದಾಳೆ. ಅವಳಿಗೆ ನೀನೇ ಧೈರ್ಯ ತುಂಬಬೇಕು ಕಣೆ ಗೀತಾ. ಸರಿ ರೀ, ಆಯ್ತು. ಸರಿ, ಬನ್ನಿ ಮಲ್ಕೊ ಬನ್ನಿ. ಇಲ್ಲ, ನೀನ್ ಮಲ್ಕೋ, ನನ್ ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ, ಆಮೇಲೆ ಮಲ್ಕೋತೀನಿ. ಸರಿ ರೀ, ಆಯ್ತು. ಹಲೋ, ಗುಡ್ ಮಾರ್ನಿಂಗ್ ಬೇಬಿ. ವೆರಿ ಗುಡ್ ಮಾರ್ನಿಂಗ್ ರೀ. ಏನ್ ಇವತ್ತು ಬೆಳಿಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ಯಾ? ಎಲ್ಲಿ ನಿಮ್ ಸೋ ಕಾಲ್ಡ್ ಹಸ್ಬೆಂಡ್? ರೀ, ಇಲ್ಲ, ನಿಮ್ಗಂತೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲಪ್ಪ. ಕಟ್ಕೊಂಡ್ ಹೆಂಡತಿಗೇನೆ ಈ ತರ ಕೇಳ್ತಾರೇನ್ರಿ ಯಾರಾದ್ರೂ? ಸರಿ ಆಯ್ತು ಬಿಡು. ಏನು ಬೆಳಿಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ರೀ, ಅದು ಏನಾಗಿದೆ ಅಂತಂದ್ರೆ, ಈ ಗಿರೀಶು ಮಾಡೋದೆಲ್ಲ ಬರೀ ಎಡವಟ್ ಕೆಲ್ಸಗಳೇ ನೋಡಿ. ನನ್ಗಂತೂ ಸಾಕು ಹೋಗ್ತಿದ್ದಪ್ಪ. ಆ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದ್ನಲ್ಲ, ಇವತ್ತೇ ರಿಜಿಸ್ಟರ್ ಮಾಡ್ಸಕ್ಕಾಗುತ್ತಾ, ಟ್ರೈ ಮಾಡಕ್ಕಾಗುತ್ತಾ ನೋಡ್ತೀರಾ? ಏನು ಇವತ್ತೇ ನೀನಾ? ಏನಮ್ಮ ನೀನು, ನಿನ್ಗೆ ಸ್ವಲ್ಪ ಬುದ್ಧಿ ಇಲ್ವಾ? ಎಜುಕೇಟೆಡ್ ಆಗಿದೆಯಾ ತಾನೇ? ಒಂದೇ ದಿನಕ್ಕೆ ಯಾರು ಮಾಡ್ಕೊಡ್ತಾರೆ ಹೇಳು? ರೀ, ಇವಾಗೆಲ್ಲ ಆನ್ಲೈನ್ ಅಂತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಸ್ವಲ್ಪ ದುಡ್ಡು ಕಾಸು ಕೊಟ್ರೆ ಬೇಗ ಮಾಡ್ಕೊಡ್ತಾರೆ ಅನ್ಸುತ್ತೆ. ನೋಡೋಣ, ಏನಾದ್ರೂ ವ್ಯವಹಾರ ಮಾತಾಡಿ ಬೇಗ ಇವತ್ತೇ ರಿಜಿಸ್ಟರ್ ಆಗೋ ತರ ಮಾಡಿ. ಯಾಕಂದ್ರೆ ಈ ನನ್ ಮಗ ಏನೇನೋ ಮಾಡ್ತಿದ್ದಾನೆ ಕಿತಾಪತಿಗಳ. ಇವನಂತೂ ಬೀದಿಗೆ ಬರೋದಂತೂ ಗ್ಯಾರಂಟಿ. ಹೌದಾ? ಅಲ್ಲ ಕಣೆ, ಒಂದೇ ದಿನಕ್ಕೆ ಅಂತ ಅಂದ್ರೆ ಸರಿ ಆಯ್ತು, ನೋಡ್ತೀನಿ ಇರು. ನೋಡ್ಬಿಟ್ಟು ನಾನು ಆಮೇಲೆ ಕಾಲ್ ಮಾಡ್ಲಾ? ರೀ, ಈ ವಿಷಯ ನಮ್ಮ ಮನೆಯಲ್ಲಿ ಮಾತಾಡಕ್ ಆಗಲ್ಲ ರೀ. ನಾನು ಇವಾಗ ಹೊರಗಡೆ ಪಾರ್ಕ್ ಬಂದಿದ್ದೀನಿ. ಎದ್ದೊಳಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿನೇ ಪಾರ್ಕ್ ಬಂದೆ. ಹೌದಾ? ಸರಿ ಆಯ್ತು. ನಮ್ ಲಾಯರ್ ಒಬ್ರು ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಇವತ್ತೇ ಮಾಡ್ಸಕ್ಕಾದ್ರೆ ಮಾಡಿಸ್ಬಿಡಿ. ಬೇಕಿದ್ರೆ ಎಕ್ಸ್ಟ್ರಾ ದುಡ್ಡಾದ್ರೆ ಬೇಕಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋಣ ಬಿಡು. ಆದ್ರೆ ಆ ಗಿರೀಶ್ ಬಂದ್ ಸೈನ್ ಹಾಕ್ಬೇಕಲ್ಲ, ಅವ್ನು ಹಿಂಗ್ ಬರ್ತಾನೆ ಹೇಳು? ನಿಮ್ಗೆ ಯಾಕಾದ್ರ ಚಿಂತೆ? ಗಿರೀಶ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ನಾನು ಇದೀನಿ ಅಂತ ಅಂದ್ಮೇಲೆ ನೀವ್ ಏನ್ ಕೇದ್ರಕೋಬೇಕು ಹೇಳಿ? ನೋಡಿ, ಅವ್ನಿಗೆ ಏನೂ ಡೌಟ್ ಬರ್ದಿರೋ ತರ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ನೀವ್ ಏನಿಲ್ಲ, ಸಿಂಪಲ್ ಆಗಿ ಎಲ್ಲ ರೆಡಿ ಮಾಡಿಸ್ಬಿಟ್ಟು, ಏನಿಲ್ಲ ಒಂದ್ ಬಂದು ಒಂದ್ ಸೈನ್ ಹಾಕ್ಬಿಟ್ಟು ಹೆಬ್ಬೆಟ್ ಆಗ್ತಿದ್ದಂಗೆ ರಿಜಿಸ್ಟರ್ ಆಗ್ಬಿಡ್ಬೇಕು. ಆ ಮಟ್ಟಕ್ಕೆ ನೀವು ಮಾಡಿಟ್ಟಿರ್ಬೇಕು. ಬರ್ತಿದಂಗೆ 5 ನಿಮಿಷಕ್ಕೆ ಅವನ ಕೈಲಿ ಎಲ್ಲ ಸೈನ್ ಹಾಕ್ಸೋ ಜವಾಬ್ದಾರಿ ನಂದು. ಹೌದಾ? ಸರಿ ಆಯ್ತು. ಹಂಗಾದ್ರೆ ನಾನೆಲ್ಲ ಮಾತಾಡಿರ್ತೀನಿ, ಮಾತಾಡ್ಬಿಟ್ಟು ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ ಬಿಡು. ಸರಿ ಹಾಗಿದ್ರೆ ಸರಿ, ಬೇಗ ಎದ್ದು ರೆಡಿ ಆಗ್ಬಿಟ್ಟು ತಿಂಡಿ ತಿನ್ಕೊಂಡು ಅದೇನಿದೆ ಬೇಗ ಕೆಲಸ ಮಾಡ್ಬೇಕು. ಇವತ್ತು ಒಂದಿನ ಬಿಟ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲಪ್ಪ ನನ್ಗಂತೂ ಈ ಜೀವನದಲ್ಲಂತೂ. ಹೌದಾ? ಅಂತ ಕೆಲ್ಸ ಏನೇ ಮಾಡ್ತಿದ್ದಾನ ಅವನು? ಅಯ್ಯೋ, ಈ ನನ್ ಮಗ ಒಬ್ಬ ಫುಟ್ ಲೋಫರ್ ಕಣ್ರಿ.
ಸ್ವಂತ ಮಗಳನ್ನೇ ಕಿಡ್ನಾಪ್ ಮಾಡ್ಸಿದಾನೆ. ಇವನಂತನ ಜೊತೆ ಅಂತೂ ನಿಜವಾಗ್ಲೂ ಆ ದೀಪ್ತಿ ನಿಜವಾಗ್ಲೂ ಅದೃಷ್ಟವಂತೆ. ಇನ್ನೊಂದು ಬಿಟ್ಟು ಹೋಗಿದ್ ಒಳ್ಳೆ ಕೆಲಸ ಮಾಡಿದಾಳೆ. ಈಗ ದೀಪ್ತಿ ಮನೆ ಕಡೆಯಿಂದ ಆಸ್ತಿ ಬರುತ್ತೆ, ಅವಳ ಹೆಸರು ಇರೋ ಆಸ್ತಿ ನನ್ನ ಹೆಸರು ಮಾಡಿಸ್ಕೋತೀನಿ, ಹಾಗೆ ಹೀಗೆ ಅಂತ ಏನೋ ಮಾಡ್ತಿದ್ದಾನೆ. ನನ್ಗಂತೂ ನಿಜವಾಗ್ಲೂ ಏನು ಮನುಷ್ಯ ಈ ತರ ಆಡ್ತಿದ್ದಾನಲ್ಲ, ಅಷ್ಟು ರಿಚ್ ಇರೋರು ಇವನ್ ಸುಮ್ಮನೆ ಬಿಡ್ತಾರ? ನಿಜವಾಗ್ಲೂ ನನ್ಗಂತೂ ನಂಬಿಕೆ ಇಲ್ಲ. ಇವ್ನು ಏನೋ ಒಂದ್ ಗತಿ ಆಗೋದಂತೂ ಗ್ಯಾರಂಟಿ. ಒಟ್ನಲ್ಲಿ ನಮ್ದೇನಿದೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಅಷ್ಟೇ. ಹೌದಾ? ನೀನ್ ಹೇಳ್ತಿರೋದ್ ನೋಡೋದು ನನ್ಗೆ ಯಾಕೋ ಭಯ ಆಗ್ತಿದ್ಯಲ್ಲಿ. ಸರಿ ಆಯ್ತು, ಬೇಗ ರಿಜಿಸ್ಟರ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು. ಅಲ್ಲಿಗೆ ಹೋಗ್ಬಿಡ, ಮತ್ತೆ ನನ್ ಮಗನ್ ಕರ್ಕೊಂಡ್ ಬಂದ್ಬಿಡು. ಬೇಕಿದೆ ಏನೋ ಒಂದು ಹೇಳು. ಮನೆ ಕ್ಲೀನ್ ಮಾಡ್ಬೇಕು, ಮನೇಲಿ ಏನೋ ಬಿಟ್ಟು ಬಂದಿದ್ದೀನೋ, ಅಲ್ಲೇ ಇರ್ತೀನಿ, ಅಡ್ಜಸ್ಟ್ ಆಗ್ತಿಲ್ಲ, ಏನೋ ಒಂದ್ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಡು. ಬೇಡ, ಅಲ್ಲಿ ಇರ್ಬೇಡ ಇನ್ನು. ಹಾ ನಾನು ಅದೇ ಅನ್ಕೊಂತ ಇದ್ದೀನಿ. ಇವತ್ತೇ ಬಂದ್ಬಿಡ್ತೀನಿ. ಅದಕ್ಕೆ ಬೇಗ ಎಲ್ಲ ರಿಜಿಸ್ಟರ್ ಮಾಡ್ಸೋದಕ್ಕೆ ರೆಡಿ ಮಾಡ್ಬಿಡ್ರಿ ಪ್ಲೀಸ್ ರೀ. ಇದೊಂದು ತುಂಬಾ ತಲೆ ಕೆಡ್ಸ್ಕೊಂಡ್ ಮಾಡ್ಬೇಕು ರೀ ನೀವು. ನನ್ ಕೈಲಾಗಿದ್ರೆ ನಾನು ನಿಂಕ್ ಮಾಡಿಸ್ತಾ ಇದ್ದೆ, ಆದ್ರೆ ಏನ್ ಮಾಡ್ಲಿ, ಈ ಮನೆಯಿಂದ ಅಲ್ಲಿಗೆ ಬರಕ್ಕಾಗಲ್ಲ ನಾನು. ನೀವೆಲ್ಲ ರೆಡಿ ಮಾಡ್ಸಿದ್ರೆ ನಾನು ಬಂದು ಅವನು ಕರ್ಕೊಂಡ್ಬಂದು ಒಂದು ಸೈನ್ ಹಾಕಿಸ್ಬಿಡ್ತೀನಿ. ಸರಿ ಆಗಿದ್ರೆ ನೀನೇನು ತಲೆ ಕೆಡ್ಸ್ಕೊಂಬೇಡ, ಎಲ್ಲಾನು ನಾನು ನೋಡ್ಕೋತೀನಿ. ನೀನ್ ಆರಾಮಾಗಿ ಮನೆಗೆ ಹೋಗಿ ರೆಡಿ ಆಗು. ಆಮೇಲೆ ನಾನು ಮೆಸೇಜ್ ಮಾಡಿದ ತಕ್ಷಣ ಅವನು ಕರ್ಕೊಂಡು ಹೊರಟು ಬಂದ್ಬಿಡು. ಮತ್ತೆ ನಮ್ಮ ಮಂಜು ಏನ್ ಮಾಡ್ತಾ ಇದ್ದ? ಇನ್ನು ಮಲ್ಕೊಂಡಿದ್ನಾ? ಹಾ ರೀ, ಮಂಜು ಇನ್ನ ಮಲಗಿದ್ದ. ಅಂದ್ರೆ ಅವ್ನು ನಮ್ ಜೊತೆ ಇರ್ಲಿಲ್ಲ ರಾತ್ರಿ. ಅದೇ ಗಿರೀಶ್ ಅವ್ರ ತಾಯಿ ಕರ್ಕೊಂಡೋಗಿ ಮಲಗಿಸ್ಕೊಂಡಿದ್ರು. ಏನು ಹೇಳ್ತಿದೀಯ ನೀನು? ಅಂದ್ರೆ ರೂಮಲ್ಲಿ ನೀನು ಗಿರೀಶ್ ಇಬ್ರು ಒಟ್ಟಿಗೆ ಇದ್ರಾ? ಹಲೋ ಹಸ್ಬೆಂಡ್, ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಂದು ಮಾಮೂಲಿ ಅದೇ ಹಳೆ ಕತೆ. ತಲೆನೋವು, ಸುಸ್ತು, ಹೊಟ್ಟೆ ನೋವು ಇದೇ ಹೇಳಿ ಅವನ ದೂರನೇ ಇಟ್ಟಿದೀನಿ. ನಾನು ಅವನ ಹತ್ರಕ್ಕೆ ಸೇರ್ಸಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ಓಕೆನಾ? ಹಬ್ಬ ಸದ್ಯ ಬದುಕ್ತು ಬಡ್ಜೀವ. ಅಲ್ಲ ಕಣೆ, ನಿಜವಾಗ್ಲೂ ನಾನು ನಿನ್ನ ಅವನ ಜೊತೆ ಬಿಟ್ಟಿರೋದೇನೆ ನೀನೇನೋ ಆತರ ದುಡುಕಿ ತಪ್ಪು ನಿರ್ಧಾರ ತಗೊಂಡು ಅವನ ಜೊತೆ ಮಿಂಗಲ್ ಆಗಲ್ಲ ಅಂತ. ಅಯ್ಯೋ, ನೀವಿಬ್ರೇ ಇದ್ರಿ ಅಂತ ಅಂದ್ರೆ, ಅದು ಬೇರೆ ವೆದರ್ ನೋಡಿದ್ರೆ ಇಷ್ಟು ಚಳಿ, ನಾನು ಏನೋ ಆಗೋಗ್ಬಿಡ್ತೀನೋ ಅನ್ಕೊಂಡ್ಬಿಟ್ಟೆ. ರೀ ಏನ್ರಿ ನೀವು? ಅಲ್ಲ ರೀ, ನಾವೆಲ್ಲ ಪ್ಲಾನ್ ಪ್ರಕಾರ ಅಂತಾನೆ ಮಾಡ್ತಿರೋದು. ನಾನು ಯಾವತ್ತೋ ಅವನ ಜೊತೆ ಸೇರಿದೀನಿ? ಯಾವತ್ತೂ ಇಲ್ಲ. ಯಾವತ್ತೋ ಒಂದಿನ ಅವ್ನ್ ಕುಡಿಯೋದ್ರೊಳಗಡೆ ಮತ್ತೆ ಬರೋ ಔಷಧಿ ಹಾಕ್ಬಿಟ್ಟು ನೀನೇ ಏನೋ ತಪ್ಪು ಮಾಡ್ಬಿಟ್ಟೆ, ನಿನ್ನಿಂದನೇ ಈ ಮಗು ಆಗಿರೋದು ಅಂತ ಏನೋ ಒಂದ್ ನಾಟಕ ಮಾಡಿ ನಂಬಿಸ್ಬಿಟ್ಟಿದೀವಿ. ಇನ್ನು ಅವನೆಲ್ಲಿ ನಂಬ್ಕೊಂತಾನೆ ಬಿಡಿ. ನಾವ್ ಈ ತರ ಎಲ್ಲ ಮಾಡಿದೀವಿ ಅನ್ನೋದು ಅವನಿಗೊಂದ್ ಸ್ವಲ್ಪನೂ ಕ್ಲೂನೇ ಇಲ್ಲ. ಇವತ್ತು ಅಯ್ಯೋ ನನ್ ಮಗ, ಅಯ್ಯೋ ನನ್ನ ವಂಶೋದ್ಧಾರಕ ಅಂತ ಅವ್ರಮ್ಮ ನೋಡ್ಬೇಕು. ನನ್ ಮೊಮ್ಮಗ ಅಂತ ಏನ್ ಹೊತ್ಕೊಂಡ್ ಮೆರೆಸ್ತಾ ಕೂತಾರೆ. ಅಯ್ಯೋ ಬಿಡ್ರಿ, ಹಾಳಾಗೋಗ್ಲಿ. ಅದೇ ಮತ್ತೆ, ಇಲ್ಲಾಗಿದ್ರೆ ನಾನು ಜೊತೆಲಿ ಇರ್ತಾ ಇದ್ದೆ, ಏನೋ ಒಂದು ಮಾಡ್ಬಿಡ್ಬೋದಾಗಿತ್ತು. ಅಲ್ದೆ ಅವನೇನ್ ಜಾಸ್ತಿ ಬರ್ತಾ ಇರ್ಲಿಲ್ವಲ್ಲ. ಬಂದಿದ್ದೀನ ಏನೋ ಒಂದು ಹಿಂಗೆ ಹಿಂಗೆ ಅಂತ ಹೇಳಿ ಯಾಮಾರಿಸ್ತಾ ಇದ್ದೋ. ಆದ್ರೆ ಈಗ ಅಲ್ಲೇ ಇದೆಯಲ್ಲ, ಅದೇ ನನ್ಗೂ ಒಂಥರ ಭಯ ಕಣೆ. ರೀ ನೀವೇನು ಭಯ ಪಡ್ಬೇಡಿ. ನಾನು ಯಾವತ್ತೂ ಪರಪುರುಷನ್ನ ಮುಟ್ಟಿಸ್ಕೊಂಡು ಇಲ್ಲ. ಈ ಗಿರೀಶ್ ಹತ್ರನೂ ನಾಟಕ ಮಾಡ್ತಿರೋದಷ್ಟೇನೇನೆ. ಅವನ ಜೊತೆ ಯಾವತ್ತೂ ಸೇರಿಲ್ಲ. ಅವ್ನು ನಮ್ಮನೆಗೆ ಯಾವಾಗ ಬಂದ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇಲ್ಲ ಮತ್ತೆ ಬರೋ ಔಷಧಿನೋ ಹಾಕಿ ಮಲಗಿಸ್ಬಿಟ್ಟು ಬೆಳಿಗ್ಗೆ ಎದ್ದು ಕಳಿಸಿರೋದಾಗಿದೆ. ಇನ್ನೇನ್ ನಡೆಯುತ್ತೆ ರೀ ನಮ್ಮಿಬ್ರು ಮಧ್ಯೆ? ಸುಮ್ನೆ ರೀ, ಆತರ ಏನೂ ಇಲ್ಲ. ಸರಿ ಆಗಿದ್ರೆ ಸರಿ, ಹೋಗು. ಮಗುಗೂ ಸ್ಕೂಲಿಗೆ ಟೈಮ್ ಆಗುತ್ತೆ, ಅವನನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳ್ಸು. ಬೇಕಿದ್ರೆ ಸಾಯಂಕಾಲ ಅಲ್ಲಿಂದನೇ ಪಿಕಪ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋಣ. ಸರಿ ರೀ, ಆಯ್ತು. ಸರಿಯಾಗಿದ್ರೆ ನೀವು ಬೇಗ ಅದೆಲ್ಲ ಕ್ಲಿಯರ್ ಮಾಡಿಸ್ಬಿಡಿ. ಸರಿ ಕಣೆ, ಬಾಯ್. ಬಾಯ್ ರೀ.